ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಶ್ವಾವಸು ಸಂವತ್ಸರ ನೆಕ್ಸ್ಟ್ ಯುಗಾದಿ ಬರೋವರೆಗೂ ಎಲ್ಲ ಕಡೆ ವಿಪರೀತ ಪ್ರಕೃತಿ ವಿಕೋಪಗಳಾಗ್ತಾ ಇದೆ. ಜಲಪ್ರಳಯ ನೀವು ನೋಡ್ತಾ ಇದ್ದೀರಿ, ಟಿ ವಿನಲ್ಲಿ ಪೇಪರ್ನೆಲ್ಲ ಸಿಕ್ಕಾಪಟ್ಟೆ ಜಲಪ್ರಳಯದಿಂದ ಕಾರುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಜಾನುವಾರುಗಳು, ಹಸು, ನಾಯಿ, ಎಮ್ಮೆ, ಕುರಿ, ಕೋಳಿ ಇವೆಲ್ಲ ಕೂಡ ಮಳೆಯಲ್ಲಿ ನೀರಿನಿಂದ ಕೊಚ್ಕೊಂಡು ಹೋಗ್ತಾ ಇದೆ. ಭಾಳಷ್ಟು ಜನ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಪ್ರವಾಹದಲ್ಲಿ ತಮ್ಮ ಮನೆ, ತೋಟ, ಹೊಲ, ಗದ್ದೆಯೆಲ್ಲ ಮುಳುಗೋಗ್ತಾ ಇದೆ. ಈ ಒಂದು ಪರಿಸ್ಥಿತಿನಲ್ಲಿ ಮನುಷ್ಯ ಮತ್ತೆ ಭೂಮಿಯಲ್ಲಿ ಬದುಕಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಏನು ನಷ್ಟ ಆಯಿತೋ ಆಗಲಿ, ಭೂಮಿ ಕುಸಿದೋಯ್ತು, ಬೆಟ್ಟ ಕುಸಿತು, ಬೆಟ್ಟದ ಮೇಲೆ ಮನೆ ಇತ್ತು ಅದು ಬಿದ್ದೋಯ್ತು, ನದಿಲಿ ಬಂದು ಕಾರ್ ಕೊಚ್ಕೊಂಡೋಯ್ತು, ಪ್ರವಾಹ ಬಂದು ಮಕ್ಕಳು ಹೋದರು, ಹೆಂಡತಿ ಗಂಡ ಎಲ್ಲರೂ ಎಲ್ಲ ಹೋಯ್ತು. ಆದರೂ ಕೂಡ ಇರೋರು ಬದುಕಬೇಕಲ್ಲ ಮತ್ತೊಂದು ಸಲ. ಅದಕ್ಕೋಸ್ಕರ ನಮ್ಮ ರಕ್ಷಣೆ ನಮಗೆ ಮಾಡ್ಕೋಬೇಕು, ನಮ್ಮ ರಕ್ಷಣೆ ನಾವೇ ಹೊಣೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಾಗಿ ಪ್ರಕೃತಿ ವಿಕೋಪದಿಂದ ಅಂಥೇಳಿ. ಪ್ರಕೃತಿ ವಿಕೋಪ ಯಾವಾಗತ್ತೆ ಅಂತ ಯಾರಿಗೂ ಯಾವ ವಿಜ್ಞಾನಿಗೂ ಹೇಳೋಕ್ಕಾಗಲ್ಲ. ಏಕೆಂತಂದರೆ ಇದು ವಿಜ್ಞಾನಿಗೂ ಮೀರಿದಂಥದ್ದು, ಮಹಾ ವಿಶೇಷವಾದಂಥ ವಿಜ್ಞಾನ. ಸೈನ್ಸ್ಗೆ ಮಿಗಿಲಾದದ್ದು ಈ ಅಗೋಚರ ಶಕ್ತಿ. ಯಾವಾಗ ಸುಂಟ್ರು ಗಾಳಿ ಬರುತ್ತೋ ಗೊತ್ತಿಲ್ಲ, ಯಾವಾಗ ಗುಡುಗು ಮಿಂಚು ಬರುತ್ತೋ ಗೊತ್ತಿಲ್ಲ, ಯಾವಾಗ ಕಂಟಿನ್ಯೂಸ್ ಮಳೆ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಪ್ರವಾಹ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಭೂಕಂಪ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಭೂಕಂಪನ, ಭೂಮಿ ಶೇಕ್ ಆಗೋದಕ್ಕೆ ಭೂಕಂಪನ ಅಂತಾರೆ. ಭೂಕಂಪ ಅಂದರೆ ಭೂಮಿ ಸೀಳಾಗೋದು. ಇದೆಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮಗೆ. ಆದರೂ ಈ ಭೂಮಿಯಲ್ಲಿ ಬದುಕಲೇಬೇಕಲ್ಲ, ಯಾಕೆ ನಾವು ಹುಟ್ಟುಬಿಟ್ಟಿದ್ದೀವಿ. ಅದರಿಂದ ಭೂಕಂಪನ ಆಗಲಿ, ಭೂಕಂಪ ಆಗಲಿ, ಪ್ರವಾಹ ಬರಲಿ, ಬಿರುಗಾಳಿ ಬರಲಿ, ಏನೇ ಪ್ರಕೃತಿ ವಿಕೋಪಗಳಾದರೂ ಕೂಡ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕು. ನೋಡಿ, ಭಾಳಷ್ಟು ಜನ ನಾರ್ತ್ ಇಂಡಿಯಾದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಎಲ್ಲ ಮಳೆ ಬಂದು ಸಿಕ್ಕಾಪಟ್ಟೆ ಬೆಳೆ ಹಾನಿ ಆಯಿತು, ವಾಹನಗಳೆಲ್ಲ ಮುಳುಗೋಯ್ತು, ಎಷ್ಟೋ ಜಾನುವಾರುಗಳು ಹೋಯಿತು, ಮಕ್ಕಳು ಹುಡುಗರು ಎಲ್ಲ ಸತ್ತೋಗ್ಬಿಟ್ರು ನೀರಲ್ಲಿ ಕೊಚ್ಕೊಂಡು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾತ್ರೆಗೆ ಅಂತ ಹೋಗಿ ಯಾತ್ರೆ ನೋಡ್ಕೊಂಡು ಬರಬೇಕಾದ್ರೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ವೆಹಿಕಲೇ ಪ್ರಪಾತಕ್ಕೆ ಬಿದ್ದೋಯ್ತು. ಎಷ್ಟು ಕೋಟಿ ದುಡ್ಡಿಟ್ಟಿದ್ರು, ಎಷ್ಟು ಓದಿದ್ರು, ಎಷ್ಟು ರೂಪಾಯಿ ಇತ್ತು, ಎಷ್ಟು ಯೌವನ ಇತ್ತು, ಎಷ್ಟು ಹೆಸರು ಮಾಡಿದ್ರು ಅಂತ ಎಲ್ಲ ಹೊರಟೆ ಒಂದೇ ಸಲ ಗಾಡಿ ಕೆಳಗೆ ಬಿದ್ದು. ಡ್ರೈವರ್ ಒಳ್ಳೆಯವನು, ಡ್ರೈವರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಪ್ರಕೃತಿ ಬಿಡ್ತಿಲ್ಲಲ್ಲ. ಹೋಗ್ತಾ ಇದೆ, ಕೇದಾರ್ನಾಥ್ಗೆ ಹೋಗಿದ್ದಾರೆ, ಹೋಗ್ತಾ ಹೋಗ್ತಾ ಹೋಗ್ತಾದಾಗೆ ಲ್ಯಾಂಡ್ ಸ್ಲೈಡಿಂಗ್ ಆಯಿತು, ಆ ರಭಸಕ್ಕೆ ವ್ಯಾನೇ ಬಿದ್ದೋಯ್ತು, ಪ್ರಪಾತಕ್ಕೆ ಹೊರಟೋಯ್ತು. ಇವತ್ತು ಎಲ್ಲಿ ಸತ್ತಿ ಹೋಗಿದ್ದಾರೆ, ಅವ್ರು ಎಲ್ಲಿ ಬದುಕಿದ್ದಾರೆ ಎಲ್ಲ ಮಾತು ಹುಡ್ಕೋಕ್ಕೆ ಸಾಧ್ಯ. ಅದನ್ನು ಕರ್ನಾಟಕದವರು ಹೋಗಿದ್ದು. ಎರಡನೇದು, ಎಲ್ಲ ಮಲ್ಕೊಂಡಿದ್ದಾರೆ ಮನೆ ಒಳಗಡೆ. ಮಲಗುವಾಗೆಲ್ಲ ಚೆನ್ನಾಗಿತ್ತು, ಮಲಗಿದ 3 ಗಂಟೆಗೆ ಇಡೀ ಮನೆ ಒಳಗೆ ನೀರು ತುಂಬಿಟ್ಟಿದೆ, ಮನೆ ಪೂರ್ತಿ ನೀರು. ಸೋಫಾ ಎಲ್ಲ ತೇಲಾಡ್ತಿದೆ, ಟಿ ವಿ ಎಲ್ಲ, ಫ್ರಿಜ್ಜು ಎಲ್ಲ ನೀರಲ್ಲಿ ಎಲ್ಲ. ಇಲ್ಲಿವರೆಗೂ ನೀರು ನಿಂತಿದ್ರು ನೋಡಿ ಮನೆಯೊಳಗೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರೆ, ಮನೆ ಮಲಗಿರೋಲ್ಲ ಎದ್ದು ನಿಂತ್ಕೊಂಡ್ರು, ಇಲ್ಲಿವರೆಗೂ ನೀರು ನಿಂತಿದೆ. ಇನ್ನೊಂದು ಅವರ್ ಆಗಿದ್ದರೆ ಮುಳುಗೆ ಹೋಗ್ಬಿಡ್ತಿದ್ರು, ಮನೆ ಪೂರ್ತಿ ನೀರೇ ಇತ್ತು. ಈ ಥರ ಜಲಭಯ, ವಾಯುಬಲ, ವಾಯು ಅಂದರೆ ಗಾಳಿ, ಸುಂಟ್ರ ಗಾಳಿ, ಅಗ್ನಿಭಯ, ಈ ರೀತಿ ಏನಾದ್ರು ಒಂದು ಸಂದರ್ಭಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ರೆ ನಾವು ಇಷ್ಟು ದಿವಸ ಓದಿದ್ದು, ಸಂಪಾದಿಸಿದ್ದು, ಇಷ್ಟು ದಿವಸ ಬದುಕಿದ್ದೆಲ್ಲ ಝೀರೋ ಆಗೋಗ್ಬಿಡುತ್ತೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂಥ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಪ್ರಕೃತಿ ವಿಕೋಪದಿಂದನೇ ಆಗಿರಲಿ, ಯಾವುದೇ ಆಗಿರಲಿ, ವಾಯುಭಯ, ಅಗ್ನಿಭಯ, ಜಲಭಯ. ಪಾಪ ಥೈಲ್ಯಾಂಡಲ್ಲಿ ಎಷ್ಟು, ಹಾಂಗ್ಕಾಂಗಲ್ಲಿ, ಥೈಲ್ಯಾಂಡ್ ದೇಶದಲ್ಲಿ ಎಷ್ಟು ಭೂಕಂಪ ಹೆಂಗಾಗುತ್ತೆ ನೋಡಿ ಇದಕ್ಕಿದ್ದಾಗೆ.
ಯಾರೂ ಕನಸಲ್ಲೂ ನೆನೆಸ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂಥದ್ದು 20 ಅಂತಸ್ತು 30 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಂದೇ ಸಲ ಶೇಕಾಗಿ ಬಿದ್ದೋಯ್ತು. ನಮ್ಮ ಕೊಡಗು, ಉತ್ತರ ಕರ್ನಾಟಕದ ಹಲವಾರು ಜಾಗಗಳಲ್ಲಿ ಭೂಕುಸಿತ, ವಿಪರೀತ ಪ್ರವಾಹ. ಹೀಗಾಗಿ ಸರ್ಕಾರಕ್ಕೂ ನಷ್ಟ, ನಮಗೂ ಅಷ್ಟ, ಪ್ರಕೃತಿನೂ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಅದರಿಂದ ಮನುಷ್ಯ ಎಷ್ಟೇ ಓದಿದ್ರು, ಎಷ್ಟೇ ರೂಪ ಯೌವನ ಇದ್ದರು, ಎಷ್ಟೇ ಕೋಟಿ ಆಸ್ತಿ ಇದ್ದರು, ಎಷ್ಟೇ ಇನ್ಫ್ಲುಯೆನ್ಸ್ ಇದ್ದರು, ಅವನು ಎಂಥ ಚಂದ್ರಲೋಕಕ್ಕೆ ಹೋಗಲಿ, ಮಂಗಳ ಗ್ರಹಕ್ಕೆ ಹೋಗಿ ಬಂದರೂ ಕೂಡ ಪ್ರಕೃತಿಯ ಮುಂದೆ ಅವನು ಏನೂ ಅಲ್ಲ ಅನ್ನೋದನ್ನು ಕರೆಕ್ಟಾಗಿ ಸಾಬೀತು ಮಾಡಿಸ್ಬಿಟ್ಟಿದೆ. ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆ ಒಳಗಿದ್ದಾಗ ಭೂಕಂಪ ಆಗ್ಬೋದು, ನೀರು ತುಂಬ್ಕೋಬೋದು, ಅಗ್ನಿ ಅವಘಡ ಆಗ್ಬೋದು, ಅಥವಾ ಹೊರಗೆ ಹೋದಾಗ, ಶಾಪಿಂಗ್ ಹೋದಾಗ, ತರಕಾರಿ ತರಕ್ಕೆ ಹೋದಾಗ ಇದಕ್ಕಿದಾಗ ಮರ ಬಿದ್ದೋಗ್ಬೋದು. ನೋಡಿ, ಮೊನ್ನೆ ಯಾರೋ ಕಾರಲ್ಲಿ ಬರ್ತಾ ಇದ್ದಾರೆ 5 ಜನ ಪಾಪ ಫ್ಯಾಮಿಲಿ, ಒಂದು 100-200 ವರ್ಷದ ಮರ, ಅದೇನೋ ಯಾರು ಕಡಿದ್ರೂ ಬೀಳಲ್ಲ ಅಂಥದ್ದು ಇದಕ್ಕಿದ್ದಾಗೆ ಪಟ್ಟಂತ ಕಾರ್ ಮೇಲೆ ಬಿದ್ದೋಯ್ತು. ಆ ಕಾರ್ ಮೇಲೆ ಬಿದ್ದ ತಕ್ಷಣ ಕಾರ್ ಇದ್ದವರೆಲ್ಲರೂ ಅಲ್ಲೇ ಸ್ಪಾಟ್ ಡೆತ್. ಅದು ಯಾವುದೋ ಒಂದು ಸಣ್ಣ ಮಗು ಬದುಕೊಂಡಿತ್ತಂತೆ. ನೋಡಿ, ಆರಾಮಾಗಿ ಹೋಗಿ ಎಲ್ಲೋ ಸಿನಿಮಾಗೋ ಎಲ್ಲೋ ಏನೋ ಹೋಗಿದ್ರೇನೋ ಬರ್ತಾ ಇದ್ದಾರೆ, ಬರಬೇಕಾದ್ರೆ ಆ ಮರದ ಹತ್ರ ಬಂದ ತಕ್ಷಣ ಮರ ದಡಾರಂತ ಕಾರ್ ಮೇಲೆ ಬಿದ್ದೋಯ್ತು. 5 ಜನ ಸ್ಪಾಟ್ ಡೆತ್, ಒಂದು ಮಗು ಬಿಟ್ಟು. ಹೆಂಗಿದೆ ನೋಡಿ ಇದು. ಯಾರೂ ಕೊಲೆ ಮಾಡಿಲ್ಲ, ಶೂಟ್ ಮಾಡಿಲ್ಲ, ಮಚ್ಚುಳಂಗಲ್ಲಿ ಹೊಡೆದಿಲ್ಲ, ಕೇವಲ ಪ್ರಕೃತಿಯಲ್ಲಿ ನಿಂತಿದ್ದಂಥ ಒಂದು ಮರ ಪಟ್ಟಂತೆ ಬಿದ್ದೋಯ್ತು. 100-200 ವರ್ಷದ ಮರ ಅದು. ಅದು ಹೆಂಗೆ ಶೂಟ್ ಮಾಡಿದ್ದಾರೆ ನೋಡಿ. ಮೋಸ್ಟ್ಲಿ ಅದು CCTV ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ, ಅಥವಾ ಇದು ಬೀಳುತ್ತೆ ಅಂತ ಗೊತ್ತಿದ್ದು ತಗೊಂಡು ಕೂತಿದ್ರೋ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ರೆಡಿ ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಪಾಪ ಕಾರ್ ಮೇಲೆ ಬಿದ್ದ ತಕ್ಷಣ ಕಾರ್ ಅಪ್ಪಚ್ಚಿ ಆಗೋಯ್ತು. ಸಾವಿರಾರು KG ಮರ ಸಡನ್ನಾಗಿ ಬಿದ್ದೋಯ್ತು. ನೋಡಿ, ಅವರಿಗೆ ಮರದಿಂದ ಸಾವು, ಕೆಲವರಿಗೆ ವಾಹನದಿಂದ ಸಾವು. ಮರ ಮತ್ತು ವಾಹನ ಎರಡೂ ಸೇರಿಸಿತ್ತು ಆ ಜಾತಕದಲ್ಲಿ. ನೋಡಿ, 5 ಜನ ಒಂದೇ ಸಲ ಸೇರಿಸಿ ಆ ಆಹುತಿ ತೊಗೊಂಡ್ಬಿಡ್ತು. ಮರಣ ಕರ್ಮ. ಈ ಕರ್ಮ ನೋಡಿ, ಕರ್ಮಕ್ಕಾದರೂ ನಾವು ಎದುರಬೇಕು, ಕರ್ಮಕ್ಕೋಸ್ಕರ ಅದು ಭಯಭಕ್ತಿಯಿಂದ ನಡ್ಕೋಬೇಕು. ಆ ಲೆವೆಲ್ಗೆ ನಮ್ಮ ವ್ಯಕ್ತಿತ್ವ ಬೆಳೆಸಿದ್ದೆ ಆದರೆ ನಾವು ಇಂಥ ದುರಂತ ಸಾವುಗಳಿಂದ ಬಿಡುಗಡೆ ಆಗ್ಬೋದು ಅಂತ ನನ್ನ ಅರ್ಥ. ಮರ ಏನಕ್ಕೆ ಕೊಡುತ್ತೆ? ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ. ಪಾಪ ಮಳೆ ಬರ್ತಿದೆ ಅಂಥೇಳಿ ಬಸ್ ಸ್ಟಾಪ್ ಹತ್ರ ಒಂದು ಮರ ಇತ್ತು. ಆ ಮರದ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ. ಆ ಮರನೇ ಅವನ ಮೇಲೆ ಬಿದ್ದುಬಿಟ್ಟು ಆಹುತಿ ತೊಗೊಂಡ್ಬಿಡ್ತು. ಮರ ವೃಕ್ಷದಿಂದ ಸಾವು ಅವನಿಗೆ. ಒಂದು. ಎರಡನೇದು, ಕಾರಲ್ಲಿ ಬರ್ತಿರ್ಬೇಕಾದ್ರೆ ದೊಡ್ಡದಾದ ಒಂದು ಮರ ಬಿದ್ದೋಗಿ ಕಾರ್ ಮೇಲೆ ಬಿದ್ದು ಕಾರ್ ಒಳಗಿದ್ದವರೆಲ್ಲ ಸತ್ತೋದ್ರು. ಅಲ್ಲಿಗೆ ವಾಹನ ಅಪಘಾತನೂ ಆಯಿತು, ವೃಕ್ಷದಿಂದ ಮರಣ ದೋಷನೂ ಬಂತು. ಮೂರನೇದು, ಸಿಕ್ಕಾಬಟ್ಟೆ ಗಾಳಿ, ಗುಡುಗು, ಮಿಂಚಲು ಎಲ್ಲ ಮನೆಯೊಳಗೆ ಮಲಗಿದ್ದಾರೆ. ಮನೆಯೊಳಗೆ ಮಲಗಿರ್ಬೇಕಾದ್ರೆ ಅದೊಂದು ಸಣ್ಣ ಹೆಂಚಿನ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತಂತೆ. ರಾತ್ರಿ ಮಲಗಿದ್ದಾರೆ, ಜೋರಾಗಿ ಮಿಂಚು, ಜೋರಾಗಿ ಗುಡುಗು. ಆ ಮಿಂಚು ಗುಡುಗಿಗೆ ಏನಾಯಿತು, ಆ ಮರ ಬಿದ್ದು ಆ ಮನೆ ಮೇಲೆ ಪಟ್ಟಂತ ಬಿದ್ದುಬಿಟ್ಟಿದೆ. ಬಿದ್ದ ತಕ್ಷಣ ಆ ಮನೆ ಯಜಮಾನ ಅಲ್ಲೇ ಸತ್ತೋಗಿದ್ದಾನೆ. ಯಾಕೆಂದರೆ ಅಷ್ಟು ತೂಕದವಾದ ಮರ ಬಿದ್ದಿದೆ. TV, ಫ್ರಿಜ್ಜೆಲ್ಲ ಹೋಯಿತು. ಮತ್ತು ಆ ಮನೆಗೆ ಯಾರೊಬ್ರು ಗೆಸ್ಟ್ ಬಂದಿದ್ರಂತೆ. ಅವತ್ತಿನ ದಿವಸ ಮಲ್ಕೊಂಡಿದ್ರು ಆ ಮನೆಯಲ್ಲಿ. ಆ ಯಪ್ಪನು ಮನೆ ಯಜಮಾನ ಪಕ್ಕದಿಂದ ಒಂದು 3 ಅಡಿ 4 ಅಡಿ ಮಲಗಿದ್ದಾನೆ. ಅವನ ಮೇಲೂ ಬಿದ್ದಿದೆ ಅರ್ಧ ಕೊಂಬೆ ಎಲ್ಲ. ಅವನು ಸ್ಪಾಟ್ ಡೆತ್. ಉಳಿದವರೆಲ್ಲ ಬೆಚ್ಚಾವು. ನೋಡಿ, ಯಾರು ಪೂರ್ವ ಜನ್ಮದಲ್ಲಿ ದೈವ ವೃಕ್ಷಗಳನ್ನು, ದೇವರ ಅರಳಿ ಮರ, ಬೇವಿನ ಮರ, ಔದಂಬರ ವೃಕ್ಷ, ಮುತ್ತುಗದ ಮರ, ನವಗ್ರಹ ವೃಕ್ಷಗಳು, ದೈವ ವೃಕ್ಷಗಳು, ನಕ್ಷತ್ರ ವೃಕ್ಷಗಳು, ರಾಶಿ ವೃಕ್ಷಗಳನ್ನು ಏನೂ ಮಾಡದೇನೆ ಕಡ್ದಾಕ್ಬಿಟ್ಟಿದ್ರೆ, ವೃಕ್ಷಚ್ಛೇದನ ಮಾಡಿದರೆ, ವೃಕ್ಷವನ್ನು ಕಡ್ದಾಕಿದರೆ ಆ ದೋಷ ಈ ಜನ್ಮದಲ್ಲಿ ಆ ವೃಕ್ಷ ಬಿದ್ದೇ ಅವನ್ನ ಸಾವು ತೊಗೊಂಡ್ಬಿಡುತ್ತೆ. ಅದರಿಂದ ಮರ ಕಡಿಗೆ ಮುಂಚೆ ಭಾಳ ಕೇರ್ಫುಲ್ಲಾಗಿರ್ಬೇಕು. ತೆಂಗಿನ ಮರ, ಕಾಮಧೇನು, ಕಲ್ಪವೃಕ್ಷ, ಅದು ಅರಳಿ ಮರ, ಆಲದ ಮರ, ಬೇವಿನ ಮರ, ಹೊಂಗೆ ಮರ, ಮತ್ತು ಔದುಂಬರ ವೃಕ್ಷ, ಮುತ್ತುಗದ ಮರ, ಹೀಗೆ ದೈವ ವೃಕ್ಷಗಳು, ದೇವತಾ ವೃಕ್ಷಗಳು, ನವಗ್ರಹ ವೃಕ್ಷಗಳು, ರಾಶಿ ವೃಕ್ಷಗಳನ್ನು ಕಡಿಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಶಾಂತಿ ಪರಿಹಾರ ಮಾಡಿ ಕಡಿಬೇಕು. ಆ ಕಡ್ದಾಗ ನಿಮ್ಗೆ ಹೋಗಿ, ಇಲ್ಲ ಅಂದರೆ ಕಡಿಲ್ಲ ಅಂದರೆ ವೃಕ್ಷದಿಂದಲೇ ಸಾವು, ಬಲಿ ತಗೊಂಡ್ಬಿಡುತ್ತೆ. ಯಾರು ಹೊಡೆಯೋದಿಲ್ಲ, ಶೂಟ್ ಮಾಡಲ್ಲ, ಕೊಲೆ ಮಾಡಲ್ಲ. ಎರಡನೇದು, ಬೇಕು ಅಂತ ಸುಪಾರಿ ಕೊಟ್ಟು ನಾವು
ವಾಹನದಲ್ಲಿ ಆಕ್ಸಿಡೆಂಟ್ ಮಾಡಿಸ್ತಾರೆ. ಏಯ್ ಲಕ್ಷ್ಮೀ ಶ್ರೀನಿವಾಸ್ ಬರ್ತಾ ಇದೆ ನೋಡಿ, ಈಗ ತಗೋ 5 ಲಕ್ಷ ಕೊಡ್ತೀನಿ, ಸಡನ್ನಾಗಿ ತೊಗೊಂಡು ಅವನ ಮೇಲೆ ಗಾಡಿ ಬಿಟ್ಬಿಡು, ಅವನ ಮೇಲೆ ಬಿಟ್ಬಿಡಿಲ್ಲ, ಅವ್ನು ಡಿಕ್ಕಿ ಹೊಡಿಸಿ ಸಾಯಿಸ್ಬಿಡು ಅಂತೇಳಿ ಸುಪಾರಿ ಕೊಟ್ಟಿರ್ತಾನೆ. ಸುಪಾರಿ ತೊಗೊಂಡ ನನ್ನ ಮೇಲೆ ಗಾಡಿ ಬಿಟ್ಬಿಟ್ಟ, ಲಾರಿನೋ ಕಾರೋ ಬಸ್ಸೋ ಬಿಟ್ಬಿಡ್ತಾನೆ, ನಾನು ಸತ್ತೋಗ್ಬಿಡ್ತೀನಿ. ಸುಪಾರಿ ಕೊಟ್ಟವನು ನನ್ನ ಮೇಲೆ ಕಾರ್ ಬಿಟ್ಟವನು, ಅಂದರೆ ನನ್ನ ಮೇಲೆ ವೆಹಿಕಲ್ ಬಿಟ್ಟವನು, ಇಬ್ರಿಗೂ ಕೂಡ ಈ ರೀತಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ವಾಹನದಲ್ಲಿ ಜಲಪ್ರಳಯದಲ್ಲಿ ಹೋಗ್ತಾರೆ. ಇಲ್ಲಿ ಅಗ್ನಿ ಪ್ರಳಯ, ಅಗ್ನಿ ಆ ಅವಘಡದಲ್ಲಿ ಸತ್ತೋಗ್ತಾರೆ. ಯಾರನ್ನು ನಾವು ಪೂರ್ವ ಜನ್ಮದಲ್ಲಿ ಉದ್ದೇಶಪೂರ್ವಕವಾಗಿ ವಾಹನಗಳಲ್ಲಿ ಅಥವಾ ಈ ಇದಕ್ಕೆ ನೀರು ತಳ್ಬಿಟ್ಟು ಸಾಯಿಸ್ಬಿಡೋದು. ಈಗ ಮೊನ್ನೆ ಯಾವುದೋ ಒಂದು ಹುಡುಗಿ ರಾಯಚೂರು ಹತ್ರ ಸೆಲ್ಫಿ ತೊಗೊಳಕ್ಕೆ ಅಂತೇಳಿ ಗಂಡ ಹೆಂಡತಿ ಅವಳನ್ನ ತಳ್ಳಿಬಿಡ್ತಾಳಂತೆ, ಸತ್ತೋಲಿ ಅಂತೇಳಿ. ಅವಳಿಗೆ ಇನ್ನೊಬ್ಬನ ಮೇಲೆ ಆಸೆ ಇತ್ತು. ಅದರಿಂದ ಇವನು ಸತ್ತೋರೆ ಅವನ ಜೊತೆ ಬದುಕ್ಬೋದಲ್ಲ ಅಂಥೇಳಿ ಸೆಲ್ಫಿ ತೊಗೋತ ಬಿದ್ದೋದ ಅಂತ ನೆಪ ಹೇಳ್ಬಿಟ್ಟು ತೊಗೋಬೇಕು ಅಂತ ವಿಧಿ ನಿಯಮನೇ ಬೇರೆ. ತಳ್ಳಿಬಿಡ್ತಾಳೆ. ಎಷ್ಟೋ ಜನ ನೀರಿಗೆ ತಳ್ಳಿಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಅಂಥವರೆಲ್ಲ ಈ ಜಳೆ ಪ್ರಳಯದಲ್ಲೇ ಸತ್ತೋಗ್ತಾರೆ. ಅದಕ್ಕೆ ಮೃತ್ಯು ಕಂಟಕ ದೋಷ 3 ಇರಬಾರ್ದಂತೆ ಶಾಸ್ತ್ರದಲ್ಲಿ ಹೇಳೋದು. ಜಲ ಮೃತ್ಯು ಇರಬಾರ್ದು, ನೀರು ಬಿದ್ದು ಸಾಯೋದು, ನೀರಲ್ಲಿ ಕೊಚ್ಕೊಂಡು ಹೋಗೋದು. ಯಾಕೆ ಶವ ಸಂಸ್ಕಾರ ಮಾಡೋಕ್ಕೆ ದೇಹನೇ ಸಿಗೋದಿಲ್ಲ. ಎಷ್ಟೋ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಎಷ್ಟೋ ಜನ ಹುಡುಕ್ತಾ ಇದ್ದಾರೆ ನೀರಲ್ಲಿ ಇದ್ದಾರಾ ಎಲ್ಲಿದ್ದಾರೆ ಅಂತ. ನೀರಲ್ಲೇ ಶವ ಕಾಣ್ತಾ ಇಲ್ಲ. ಶವ ಸಂಸ್ಕಾರ ಹೆಂಗೆ ಮಾಡ್ತೀರಿ? ಶವ ಸಂಸ್ಕಾರ ಮಾಡೋಕ್ಕಾಗದೇವರು ಅಂತ ಸಾವು ಬರ್ತದೆ ಜಲಪ್ರಳಯದಲ್ಲಿ, ಅಂದರೆ ನೀರು ಪ್ರವಾಹದಲ್ಲಿ. ಎರಡದು ಅಗ್ನಿ, ಪೂರ್ತಿ ಸುಟ್ಟೋಗ್ಬಿಡ್ತಾರೆ. ನಿನ್ನೆ ಯಾರೋ ಒಬ್ಬರು ತೋರಿಸ್ತಾರೆ ನನಗೆ ಫೇಸ್ಬುಕ್ಕಲ್ಲಿ, ಪ್ಯಾರಾಚೂಟಲ್ಲಿ ಹೋಗ್ತಾ ಇದ್ದಾರೆ. ಅದು ದುಡ್ಡು ಕೊಟ್ಟು ಯಾವುದೋ ಥೈಲ್ಯಾಂಡ್ ಎಲ್ಲೋ ಇರಬೇಕು ಅನ್ಸುತ್ತೆ. ಒಂದು 7-8 ಜನ ಕೂತಿದ್ದಾರೆ. ಅದು ಹೋಗ್ತಾ 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 ಮೇಲೆ ಹೋಗ್ತಾ ಬೆಂಕಿ ಹತ್ಕೊಂಡು ಅಲ್ಲಿರೋರೆಲ್ಲ ಸತ್ತೋಗ್ಬಿಟ್ರು. ಸುಮಾರು ಒಂದು 800-1000 ಹೈಟಲ್ಲಿದೆ, 1000 ಅಡಿ ಮೇಲಿದೆ ನೋಡಿ. ಅವ್ರ ಸಾವು ಅಲ್ಲಿದೆ ನೋಡಿ, ಅಗ್ನಿ ಮೃತ್ಯು. ಮೊನ್ನೆ ಇದೇ ಥರ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಗದ್ದೆ ಹತ್ರ ಯಾವುದೋ ಮೋಟ್ರ್ ಹಾಕಿದ್ದಾನೆ, ಮೋಟ್ರ್ ಆಫ್ ಮಾಡಿ ಬರಬೇಕು ಅಂತ ಹೋಗಿದ್ದಾನೆ. ಆ ಮೋಟ್ರ್ ಆಫ್ ಮಾಡಬೇಕು ಅಂತ ಹೋದಾಗ ಸ್ವಿಚ್ ಲೂಸ್ ಕಂಡು ಆಫ್ ಮಾಡಿದ ತಕ್ಷಣ ಹಂಗೆ ಇಟ್ಕೊಂಡ್ಬಿಡ್ತಾವ, ಅಲ್ಲೇ ಸತ್ತೋದ ನೋಡಿ. ಮಳೆಯಲ್ಲಿ ಶಾರ್ಟ್ ಸರ್ಕ್ಯೂಟಾಗಿ ಸತ್ತೋಗ್ಬಿಟ್ಟ ನೋಡಿ. ಮನೇಲೆಲ್ಲ, ರಸ್ತೆಲೂ ಇಲ್ಲ, ಆ ಪಂಪ್ ಹೌಸಲ್ಲಿ ಹೊಲಕ್ಕೆ ಬಂದಾಗ ಅಲ್ಲೇ ಮುಟ್ಟಿ ಆ ಸ್ವಿಚ್ ಆನ್ ಮಾಡೋಕ್ಕೆ ಗ್ರೌಂಡ್ ಆಯಿತು. ಅರ್ಥಿಂಗ್ ಸರಿಯಾಗಿ ಮಾಡಿಲ್ವೋ ಏನೋ, ಅಥವಾ ಮಿಂಚು ಜೋರಾಗಿತ್ತು, ಗುಡುಗು ಮಿಂಚಿತ್ತೇನೋ, ಅಲ್ಲೇ ಸ್ಪಾಟ್ ಡೆತ್. ನೆಕ್ಸ್ಟ್ ಡೇ ಬೆಳಗ್ಗೆ ಗಂಡನ ನೋಡ್ತಾರೆ, ಅಲ್ಲಿ ಬಂದು ಸತ್ತೋಗಿದ್ದಾನೆ. ಹೀಗೆ ನೀರಿನಲ್ಲಿ ಸಾವು. ನೀರಿನಲ್ಲಿ ನಾವು ಯಾರನ್ನಾರು ಸಾಯಿಸಿದರೆ ಜಲಮೃತ್ಯು ದೋಷ. ಬೆಂಕಿನ ಹಾಕಿನ ಸಾಯಿಸಿದರೆ ಅಗ್ನಿ ಅವಘಡದಲ್ಲಿ ಸಾಯ್ತೀವಿ. ಆಮೇಲೆ ಬೇಕು ಅಂತಲೇ ನಾವು ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು 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 ಅವ್ರನ್ನ ಮೇಲಿಂದ ಎತ್ತರವಾದ ಪ್ರದೇಶದಿಂದ ಕೆಳಗೆ ತಳ್ಳಿದರೆ ಅವರೆಲ್ಲ ಈ ಗಾಳಿಲಿ ತುರ್ಕೊಂಡು ಹೋಗುವಂಥ ಮರಣ ದೋಷಗಳು ಬರ್ತದೆ. ಅದಕ್ಕಿಂತ ಜಾತಕದಲ್ಲಿ ಒಂದೊಂದು ಆತ್ಮಕ್ಕೂ ಒಂದೊಂದು ಮೃತ್ಯು ದೋಷ ಇರ್ತದೆ. ಕೆಲವು ಭಜನೆ ಮಾಡ್ತಾ ಮಾಡ್ತಾ ಸತ್ತೋಗ್ತಾರೆ, ಕೆಲವು ಊಟ ಮಾಡ್ತಾ ಮಾಡ್ತಾ ಹಂಗೆ ಕುಸು ಸತ್ತೋಗ್ಬಿಡ್ತಾರೆ, ಕೆಲವು ಮಾತಾಡ್ತಾ ಮಾತಾಡ್ತಾ ಹಾಗೆ ಸತ್ತೋಗ್ಬಿಡ್ತಾರೆ, ಕೆಲವು ನಿದ್ದೆ ಮಾಡ್ತಾ ಹಂಗೆ ಸತ್ತೋಗ್ಬಿಡ್ತಾರೆ, ಕೆಲವು ಪೂಜೆ ಮಾಡ್ತಾ 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 ಹಾಗೆ ಸತ್ತೋಗ್ಬಿಡ್ತಾರೆ, ಕೆಲವು ಓದುವಾಗ ಸತ್ತೋಗ್ತಾರೆ, ಕೆಲವು ರಸ್ತೆ ಮಧ್ಯದಲ್ಲಿ ಸತ್ತೋಗ್ತಾರೆ, ಓಡಿಸುವಾಗ, ಗಾಡಿ ಓಡಿಸುವಾಗ. ಹೀಗೆ ಮೃತ್ಯು ದೋಷ ಯಾರಲ್ಲಿ ಹೇಗಿಟ್ಟಿರ್ತಾನೆ ಅಂತ ಗೊತ್ತಿಲ್ಲ. ಒಳ್ಳೆ ಸಾವು ಬರಬೇಕು ಅಂದರೆ ಬದುಕಿದಾಗ ಒಳ್ಳೆಯದನ್ನು ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆ ಸಾವು ಬರೋದು. ಒಳ್ಳೆ ಸಾವು ಬರಲಿ ಅಂತಲೇ ಕೆಲವು ಪೂಜೆಗಳಿದೆ. ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ಈಶ್ವರನ ಆರಾಧನೆ, ಇವೆಲ್ಲ ಮಾಡ್ತಾಯಿದ್ರೆ ನಮಗೆ ಒಳ್ಳೆ ಸಾವು ಬರ್ತದೆ. ಜಲಮೃತ್ಯು ದೋಷ, ವಾಯು ಮೃತ್ಯು ದೋಷ, ಅಗ್ನಿ ಮೃತ್ಯು ದೋಷ, ನಾನಾ ವಿಧ ವಾಹನ ಅಪಘಾತ ಮೃತ್ಯು ದೋಷ, ಭೂ ಮೃತ್ಯು, ಭೂಕಂಪನ ಮೃತ್ಯು, ಭೂಕಂಪ ಮೃತ್ಯು, ಇವೆಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು. ತರಕಾರಿ ತರ್ಕೊಳ್ಳೋಕ್ಕೆ ಅಂತ ಹೋದ ಹೆಂಗಸು ಫುಟ್ಪಾತಲ್ಲಿ ಹೋಗ್ತಿದ್ದಾಳೆ. ಆ ಕಡೆ ಯಾವುದೋ ಒಂದು ಕಾರ್ಪೊರೇಷನ್ ಲಾರಿ ಬಂದು ಗುದ್ದುಬಿಟ್ಟು ಹೋಗ್ಬಿಟ್ಲು ಅವಳು. ಫುಟ್ಪಾತಲ್ಲೂ ಸೆಕ್ಯೂರಿಟಿ ಇಲ್ಲ ನಮಗೆ. ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋಕ್ಕೂ ನಮಗೆ ಸೇಫ್ಟಿ ಇಲ್ಲ ಇವತ್ತಿನ ದಿವಸ. ಹಂಗಿದೆ ನೋಡಿ. ಹುಡ್ಕೊಂಬರುತ್ತೆ ಸಾವು. ಫುಟ್ಪಾತಲ್ಲಿ ಇರಲಿ, ಅರಮನೆಯಲ್ಲಿ ಇರಲಿ, ಆಕಾಶದಲ್ಲಿ ಹುಡ್ಕೊಂಬಂದ್ಬಿಡ್ತದೆ. ಫುಟ್ಪಾತಲ್ಲಿ ಹೋಗ್ತಾಳೆ, ಬಂದು ಗೊತ್ತು ಸತ್ತೇವ, ಸ್ಪಾಟ್ ಡೆತ್. ಅಲ್ಲಿ ಯಾರೊಬ್ಬರು ಟೀ ಕುಡಿತಾ ನಿಂತಿದ್ದಾರೆ, ದೊಡ್ಡ ರೋಡು. ನಾನು ಅದನ್ನು ಟಿ ವಿಲಿ ನೋಡಿದೆ, ನ್ಯೂಸ್ ಚಾನಲ್ ನೋಡ್ತಿದ್ದೆ. ಪಾಪ 3-4 ಜನ ಹುಡುಗರು ಗಾಡಿ ಪಾರ್ಕ್ ಮಾಡಿಬಿಟ್ಟು ಟೀ ಕುಡಿತಾರೆ, ಯಾವುದೋ ಟ್ರಕ್ಕಿಂಗ್ ಹೋಗ್ತಿದ್ದಾರೆ. ಅಲ್ಲಿಂದ ಏನು ಬ್ರೇಕ್ ಫೇಲ್ಯೂರ್ ಆತೇನೋ ಗೊತ್ತು, ಒಂದು ದೊಡ್ಡ ಇದು ಟಿ ಜೋರ ಬಂದು ಆ ಟೀ ಸ್ಟಾರ್ಟ್ ಒಳಗೋಗಿ ಕುಡಿತಿದ್ದವ್ರ ಮೇಲೆ ಬಿಟ್ಟು ಅಲ್ಲೇ ಸ್ಪಾಟ್ ಡೆತ್ ಎಲ್ಲ ನೋಡಿ. ಎಲ್ಲೋ ಹುಟ್ಟು ಎಲ್ಲೋ ಬೆಳೆದು ಟೀ ಕುಡಿಯುವಾಗ ಅವ್ರು ಸಾವು ಬಂದಿದೆ ಅಂದರೆ ಆ ಜಾತಕದಲ್ಲಿ ಹೆಂಗಿಟ್ಟಿದ್ದಾರೆ ಆ ಸಾವಿನ ಮರ್ಮ, ಆ ಸೀಕ್ರೆಟ್ ಹೆಂಗಿದೆ. ಆದ್ದರಿಂದ ಜೀವಿತ ಕಾಲದಲ್ಲಿ ಇನ್ನೊಬ್ಬರನ್ನ ಅಯ್ಯೋ ಅನಿಸ್ಬಿಟ್ಟು
ಲಂಚ ತಗೋತೀವಿ, ಇನ್ನೊಬ್ರು ಅಯ್ಯೋ ಅನ್ಸ್ಬಿಟ್ಟು ನಾವು ಮೋಸ ಮಾಡಿ ಬದುಕ್ತೀವಿ, ಇನ್ನೊಬ್ರು ದ್ರೋಹ ಮಾಡಿ ಬದುಕ್ತೀವಿ, ಇನ್ನೊಬ್ರ ಮನೆ ಹಾಳು ಮಾಡಿ ಬದುಕ್ತೀವಿ. ಆ ಶಾಪ ನಮಗೆ ಅಕಾಲ ಮೃತ್ಯು, ದುರ್ಮರಣಕ್ಕೆ ಅವಕಾಶ ಮಾಡಿಕೊಡುತ್ತೆ. ವೀಕ್ಷಕರೇ, ಒಂದು ಫ್ಯಾನು, ಟಿ ವಿ, ಕ್ಯಾಮ್ರಾ, ವಾಚು, ಮೊಬೈಲು, ವಾಷಿಂಗ್ ಮಿಷಿನು, ಫ್ರಿಜ್ಜು, ಕುಕ್ಕರ್ಗೆ, ಗಡಿಯಾರಕ್ಕೆ, ಪೆನ್ಗೂ ಈಗ ಬಂದಿದೆ ವಾರಂಟಿ ಗ್ಯಾರಂಟಿ. ಎಲ್ಲದಕ್ಕೂ ವಾರಂಟಿ ಗ್ಯಾರಂಟಿ. ಅದು ನಮಗೆ ವಾರಂಟಿ ಗ್ಯಾರಂಟಿ ಇಲ್ಲ. ನಾವು ತೊಗೊಳ್ಳೋ ಹಾಸಿಗೆ, ಮಲ್ಕೊಳ್ಳೋ ಹಾಸಿಗೆಗೆ ವಾರಂಟಿ ಗ್ಯಾರಂಟಿ, ಮಂಚಕ್ಕೆ 10 ವರ್ಷ, ಪೇಂಟಿಂಗ್ ವಾರಂಟಿ, ಮನೇಲಿ ಟೈಲ್ಸ್ಗೆ ವಾರಂಟಿ, ಎಲ್ಲದಕ್ಕೂ ವಾರಂಟಿ ಗ್ಯಾರಂಟಿ. ಅದು ನಮಗೆ ವಾರಂಟಿ ಗ್ಯಾರಂಟಿ ಇಲ್ಲ. ಆಗ ನಮಗೆ ವಾರಂಟಿ ಗ್ಯಾರಂಟಿ ಮಾಡ್ಕೋಬೇಕು ಅಂತಂದರೆ ದೇವರಿಗೆ ಗುಲಾಮರಾಗಬೇಕು, ಒಳ್ಳೆ ಗುಲಾಮರಾಗಬೇಕು ನಾವು. ಆದ್ದರಿಂದ ವಿಜ್ಞಾನಕ್ಕೂ ಮೀರಿದಂಥ ಒಂದು ಅಗೋಚರ ಶಕ್ತಿಗೆ ನಾವು ಶರಣಾಗಬೇಕು, ಸರೆಂಡರ್ ಆಗಬೇಕು. ಆಗ ನಾವು ವೆಹಿಕಲಲ್ಲಿ ಹೋಗ್ತಾ ಇರಲಿ, ಬೆಂಕಿ ಮೇಲೆ ನಡೀಲಿ, ನೀರು ಮೇಲೆ ಹೋಗ್ತಿರಲಿ, ಗಾಳಿಲಿ ಆಡಾಡ್ತಿರಲಿ, ಏನೇ ಹೋಗಿರಲಿ, ನಮ್ಮ ಸಾವು ನಾವು ನಿಶ್ಚಯತೆ ಮಾಡ್ಕೊಳ್ತಾರೆ ಬರೋಂಗೆ ಮಾಡ್ಕೋಬೇಕು. ಅಂತಂದರೆ ಈ ಕಾಳಿ ತಂತ್ರಸಾರದಲ್ಲಿ ಒಂದು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಒಂದು ಬಂದೋಬಸ್ತಿಗೋಸ್ಕರ, ವಾರಂಟಿ ಗ್ಯಾರಂಟಿಗೋಸ್ಕರ ಒಂದು ಮುದ್ರಾಮಂತ ತಂತ್ರವನ್ನು ಹೇಳಿದ್ದಾರೆ. ಏನು ಮಾಡಬೇಕಪ್ಪ ಅಂದರೆ ನೋಡಿ, ಹೆಬ್ಬೆಟ್ಟು ಶುಕ್ರ ಗ್ರಹ, ತೋರ್ಬೆರಳು ಗುರು, ಮಧ್ಯದ ಬೆರಳು ಶನಿ, ಉಂಗುರ ಬೆರಳು ದೇಹ ಸೂರ್ಯ, ಮತ್ತು ಕಿರುಬೆರಳು ಬುಧ ಗ್ರಹ. ಇದಿಷ್ಟನ್ನು ಲಾಕ್ ಮಾಡಬೇಕು ಒಂದಕ್ಕೊಂದು. ಇದಕ್ಕೆ ಸೈನಸ್ ಅಂತಾರೆ, ಈ ತುದಿಗೆ ಸೈನಸ್ ಅಂತಾರೆ. ಸೈನಸ್ ಟು ಸೈನಸ್ ಟಚ್ ಮಾಡಿ ಹೀಗೆ ಇಟ್ಕೊಳ್ಳಿ. ಈಗಿಟ್ಕೊಂಡು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಡ್ಬೇಕು. ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ದಿನ ಬೆಳಗ್ಗೆ ಒಂದು 10 ನಿಮಿಷ ಹೇಳಿ. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲೂಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲೂಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲೂಂ ಕಾಳಿ ಕಪಾಲಿನಿ ಸ್ವಾಹ. ವೆಹಿಕಲ್ ತೊಗೊಂಡು ಹೋಗುವಾಗ, ಮನೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಮನೆ ಬಿಡೋಕ್ಕೆ ಮುಂಚೆ, ವ್ಯಾಪಾರಕ್ಕೆ ಹೋಗುವಾಗ, ಪರ್ಚೇಸ್ಗೆ ಹೋಗ್ಬೇಕಾದ್ರೆ, ಶಾಪಿಂಗ್ ಹೋಗ್ಬೇಕಾದ್ರೆ, ಜಾತ್ರೆಗೆ ಹೋಗ್ಬೇಕಾದ್ರೆ, ಯಾರು ಗೊತ್ತು, ಸೇತುವೆ ಬಿದ್ದೋಗ್ಬೋದು, ನಾವು ನೀರಲ್ಲಿ ಕೊಚ್ಕೊಂಡು ಹೋಗ್ಬೋದು, ಏನೇನೋ ಆಗುತ್ತೆ. ಅದಕ್ಕೋಸ್ಕರ ಈ ಮಂತ್ರ ಹೇಳಿಬಿಟ್ಟು ಹೊರಟ ಅಂದರೆ ಮುದ್ರೆ ಮಾಡಿ, ಅಥವಾ ಫ್ಲೈಟಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ನೀವೇನೋ ಕಾರು ಓಡಿಸ್ತಿಲ್ಲ ಅಂದರೆ ಕೂತಿರೋ ಒಳಗಡೆ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡುವಾಗ, ಯಾವಾಗ ಫ್ರೀ ಇದ್ದಾಗ, ಮಲಗಿದ್ದಾಗ, ಯಾರು ಗೊತ್ತು, ಮಲಗಿದ್ದಾಗಲೇ ಮನೆ ಬಿದ್ದೋಗ್ಬೋದು, ಮಲಗಿದ್ದಾಗಲೇ ಮರ ಬಿದ್ದೋಗ್ಬೋದು, ಮನೆ ಮೇಲೆ ಏನೇನೋ ಆಗ್ಬೋದು. ಅದಕ್ಕೆ ರಕ್ಷಣೆಗೋಸ್ಕರ ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. 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 ಈ ಮುದ್ರೆಗೆ ಕಾಳಿ ಮುದ್ರಾ ಅಂತಾರೆ, ಅಥವಾ ಹಾಕಿನಿ ಮುದ್ರಾ ಅಂತಾರೆ. ಇದಕ್ಕೆ ನೋಡಿ, ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಕಾಳಿ ಮುದ್ರಾ. ಇದು ನಮ್ಮ ರೈಟ್ ಮತ್ತು ಲೆಫ್ಟ್ ಎಮಿಸ್ಪಿಯರ್, ಮುಮ್ಮೆದಲು, ಹಿಂಭಾಗ ದೃಶ್ಯ ಮಾಧ್ಯಮ, ಟೆಂಪರಲ್ ಲೋಬಿ, ಶ್ರವಣ ಅಂದರೆ ಆಡಿಯೋ, ಇದು ಆಡಿಯೋ ಸಿಸ್ಟಮ್, ಆಡಿಯೋ ಬ್ರೈನು, ಇದು ವಿಡಿಯೋ ಬ್ರೈನು, ಮುಮ್ಮೆದಲು ಮೋಟಾ ಕಾರ್ಟೆಕ್ಸು, ಪ್ಯಾರಿಟಲ್ ಲೋಬಿ. ಈ 4 ಬ್ರೈನ್ಗಳಲ್ಲಿ ಆ್ಯಕ್ಟಿವ್ ಮಾಡಿ ನಮಗೊಂದು ತಿಳುವಳಿಕೆ ಕೊಡುತ್ತೆ. ಇವತ್ತು ಹೋಗಬೇಡ, ಕಾರ್ ತೆಗಿಬೇಡ, ಅಲ್ಲಿ ವಾಕ್ ಮಾಡಬೇಡ, ಶಾಪಿಂಗ್ ಹೋಗಬೇಡ, ನಿಮಗೆ ದುರ್ಮರಣ ಬರುತ್ತೆ ಅಂಥೇಳಿ ಪ್ರಿಕಾಷನರಿ ಮೆಷರ್ಮೆಂಟ್ನ ನಮಗೆ ಟೆಲಿಪತಿಲಿ ಕಳಿಸ್ಕೊಡುತ್ತೆ ಈ ಕಾಳಿ ಕಪಾಲಿ ಮಾಲಿ ಮಂತ್ರ. ಇದು ದೊಡ್ಡ ಮಂತ್ರ ಇದೆ, ಇದು ಶಾರ್ಟ್ ಲಘು ಮಂತ್ರ. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಮೊನ್ನೆ ಹರಿದ್ವಾರ ಋಷಿಕೇಶ್ ಎಲ್ಲ ಎಷ್ಟು ಜನ ಕೊಚ್ಕೊಂಡು ಹೋಗ್ಬಿಟ್ರು. ಸ್ನಾನ ಮಾಡ್ತಿದ್ದಾಗ, ನಡ್ಕೊಂಬರ್ಬೇಕಾದ್ರೆ, ಟೂ ವೀಲರ್ ಹೋಗುವಾಗ ಹಂಗೆ ಟೂ ವೀಲರ್ ಸಮೇತ ತೊಟ್ಟೋಗ್ಬಿಟ್ಟಿದ್ದಾರೆ. ಅದರಿಂದ ವೆಹಿಕಲ್ ಓಡಿಸುವಾಗ ಮುದ್ರೆ ಹಿಡಿಯೋಕ್ಕಾಗಲ್ಲ, ಆದರೆ ಬಾಯಲ್ಲಿ ಹೇಳ್ತಾ ಹೋಗ್ಬೋದು, ಮನಸ್ಸಲ್ಲಿ ಹೇಳ್ಬೋದು. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿನಿ ಸ್ವಾಹ. ಯಮಲೋಕದ ಸ್ಮಶಾನಕ್ಕೆ ಅಧಿದೇವತೆ ಕಪಾಲಿನಿ, ಕಾಳಿ ಕಪಾಲಿನಿತ ಅಂದರೆ ನಮ್ಮ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋ ಬದಲು ನಾವು ವಾಸ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರಂತೆ ಈ ಕಪಾಲಿನಿ ಅಂತೇಳಿ. ಅದರಿಂದ ಯಮನಿಗೆ ವಿರುದ್ಧವಾದಂಥ ದೇವತೆ ಈ ದೇವತೆ ಭಾಳ ವಿಶೇಷ. ಇದು ಕಾಳಿ ತಂತ್ರಸಾರದಲ್ಲಿ, ರುದ್ರಯಾಮಳ ತಂತ್ರಸಾರದಲ್ಲಿ ಈ ಮಂತ್ರ ಬರ್ತದೆ, ಲಘು ಮಂತ್ರ. ಭಾಳ ದೊಡ್ಡ ದೊಡ್ಡ ಮಾಲ ಮಂತ್ರಗಳಿವೆ.
ಇದು ಭಾಳ ವಿಶೇಷ. ಲಾಂ ಲೀಂ ಲೂಂ ಕಾಳಿ ಕಪಾಲಿನಿ ಸ್ವಾಹ. ದೇಹ ಮನಸ್ಸು ಆತ್ಮಕ್ಕೆ ಇರುವಂಥ ದೋಷ ತೆಗೆದು ನಮ್ಮನ್ನು ಸಂರಕ್ಷಣೆ ಮಾಡೋದು, ಭದ್ರತೆ ಕೊಡುವುದು ಅಂಥ ವಿಶೇಷವಾದಂಥ ಮಂತ್ರ. ಇದನ್ನು ಅವಾಲು ಮಾಡ್ತಿರಬೇಕು. ಕೂತಿದ್ವಲ್ಲ ಮನೆ ಚಾವಣಿನೇ ಬಿದ್ದೋಗ್ಬಿಡ್ತದೆ, ಮನೆಯಲ್ಲಿ ಮನೆ ಇಡೀ ಬಿದ್ದೋಗಿದೆ ಎಷ್ಟೋ ಕಡೆ ಎಲ್ಲ. ಇದು ಹೇಳ್ತಾ ಇರಿ, ನಿಮ್ಗೆ ನಿಮ್ಮಿಂದ ಇಡೀ ಆ ಬಿಲ್ಡಿಂಗ್ಗೆ ರಕ್ಷಣೆ ಆಗುತ್ತೆ. ನೀವು ಹೋಗ್ತಾರೆ, ನಿಮ್ಮಿಂದ ನಿಮ್ಮ ರೋಡ್ಗೆ ರಕ್ಷಣೆ ಸಿಗುತ್ತೆ. ನೀವು ಒಬ್ರಿಗೆಲ್ಲ ಇನ್ನು ಅಲ್ಲಿ ಬರೋರ್ಗೂ ಕೂಡ ರಕ್ಷಣೆ ಸಿಗುತ್ತೆ. ನಿಮ್ಮಿಂದ ಇದೊಂದು ಸಮಾಜ ಸೇವೆ. ನೀವು ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಮನೆ ಕೊಡಬೇಡಿ, ಆಸ್ತಿ ಕೊಡಬೇಡಿ, ಮಂತ್ರ ಜಪ ಮಾಡ್ಕೊಂಡು ರಸ್ತೆಯಲ್ಲಿ ಹೋಗ್ಬಿಡಿ, ಸಾಕು. ನಿಮಗೂ ಅಪಾಯ ಆಗೋದಿಲ್ಲ, ನಿಮ್ಮಿಂದ ಇನ್ನೊಬ್ರಿಗೂ ಅಪಾಯ ಆಗೋದಿಲ್ಲ. ಆ ಲೆವೆಲ್ಗೆ ರಕ್ಷಣೆ ಕೊಡುವಂಥ ಈ ಕಾಳಿ ಮಂತ್ರ, ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.